ಇಲ್ಲ ಸರ್, ಸ್ವಲ್ಪ ರೈತರು ಕಂಪ್ಲೇಂಟ್ ಮಾಡಿದ್ರು, ಅವರೆಲ್ಲ ಸರಿ ಮಾಡ್ಕೊಂಡು ವರ್ಕ್ ಚಾಲು ಮಾಡ್ತಾರೆ ಸರ್. ಡೈಲಿ ಚಾಲು ಸರ್. ಎರಡು ಬ್ಯಾಚ್ ಇದೆ ಸರ್, ಒಂದು NGO ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಅಭಿಷೇಕ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡಿಸ್ಕೊಡ್ತೀವಿ. ಸ್ವಲ್ಪ ರೈತರು ಭಾಳ ಕಂಪ್ಲೇಂಟ್ ಮಾಡ್ತಾರೆ ಸರ್. ಒಟ್ಟು ಇಲ್ಲಿ ಕಮ್ ಬ್ಯಾಕ್ ಅಲ್ಲಿ ಕಮ್ ಬ್ಯಾಕ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸಿ ಹೇಳ್ಕೊಂಡು ಒಟ್ಟೆ ಅವ್ರಿಗೆ ಕೆಲಸ ಇಲ್ದಂಗೆ ಹೇಳ್ಕೊಂಡು ಕೆಲಸ ಮಾಡಾಕ್ತೀವಿ ಸರ್. ಅಲ್ಲಿ ಈಗ ಯಾಕಪ್ಪ ಎಷ್ಟು ದಿವಸ ಬೇಕು? ಟೆಂಡರ್ ಆಗಿ ಎಷ್ಟು ದಿವಸ ಆಯ್ತು? ಟೆಂಡರ್ ಆಗಿ 4 ತಿಂಗಳು ಆಯ್ತು ಸರ್. ಅದು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡೆ ಸರ್. ಲಿಂಕ್ಲೈನ್ ಮುಡ್ಕೂರು ಸ್ಟೇಷನಿಂದ 5 ವರ್ಷ ಶಂಕ್ಷನ್ ಆಗಿದ್ದು, ಮತ್ತೆ 5 ವರ್ಷ ಶಂಕ್ಷನ್ ಆಗಿದೆ ಸರ್. ಅದು ಫಸ್ಟ್ ಪಾಯಿಂಟ್ ಮೇಲೆ ಫುಲ್ಲಿ ಲಿಂಕ್ಲೈನ್ ಮಾತಾಡ್ತೀವಿ ಸರ್. ಶುರುವಿನ ಮೇಲೆ ಲೋಡ್ ತಗೊಳ್ಳಿಕ್ಕೆ ಸರ್. ಫಾಸ್ಟ್ ಮಾಡಿ ಸರ್. 7 ವರ್ಷದಿಂದ ಕಂಪ್ಲೇಂಟ್ ಮಾಡ್ತಿದ್ದೀವಿ. ಪಂಚಾಯತ್ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಕೊಟ್ಟಿದ್ದೀವಿ, ಎಲ್ಲ ಆಗಿದೆ ಸರ್. ಚೇಂಜ್ ಮಾಡ್ಕೊಡೋರೆ ಸರ್ 2 ಟ್ರಾನ್ಸ್ಫಾರ್ಮರ್ ಸರ್. ಅದು 1 ಟ್ರಾನ್ಸ್ಫಾರ್ಮರ್ ಐಪಿಸೆಟ್ ಇದೆ ಸರ್. ಅದು ಅದನ್ನ ಈ ಸಲ ಪ್ರೊವಿಷನ್ಸ್ ಅಲ್ಲಿ ಶಿಫ್ಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಟು ಲೋಡ್ ಸೆಂಟರ್ ಅಂತ ಹೇಳಿ ಅದ್ರಾಗ ನಾವು ಸ್ಯಾಂಕ್ಷನ್ ಮಾಡ್ಕೊಂಡು ಪ್ರೊವಿಷನ್ ಆಲ್ರೆಡಿ ಸಬ್ಮಿಟ್ ಮಾಡಿದ್ವಿ ಸರ್. ಅದು ಮಾಡಿ ಈ ವರ್ಷ ಮಾಡಿಕೊಡ್ತೀನಿ ಸರ್. ಆಲ್ರೆಡಿ ಸಬ್ಮಿಟ್ ಮಾಡಿ ಸರ್. ಎಸ್ಟಿಮೇಟ್ ಸರ್. ಅದು ಎಷ್ಟು 7 ವರ್ಷ ಆಯ್ತು? ಇಲ್ಲ ಸರ್, ಮೊದಲ ಅದನ್ನ ಕನ್ಸಿಡರ್ ಮಾಡಿದ್ದಿಲ್ಲ ಸರ್. ಅದು ಈಗ ಸರ್ ಆಲ್ರೆಡಿ ನಾವು ಅದರ್ ಟಿಸಿ ಮೇಲೆ ಸರ್ ಇಂಟಿಮೇಟ್ ಬೋರ್ಡ್ಸ್ ಹಾಕೊಟ್ಟಿದ್ವಿ ಸರ್. ಏನು ವರ್ಕ್ ಇದ್ದು ಈಗ ಟ್ರಾನ್ಸ್ಫಾರ್ಮರ್ಸ್ ಬೇಡ ತಿಂತಾರೆ ಸರ್. ಅದು ಎಲ್ಲೆಲ್ಲಿ ಅವ್ರ ಪಂಪ್ಸೆಟ್ಗಳು ಅಲ್ಲಿ ಕನ್ಸಿಡರ್ ಮಾಡ್ಕೊಂಡು ಟಿಸಿ ಪ್ರೊವಿಷನ್ ಮಾಡಿ ಅಡ್ಮಿಟ್ ಮಾಡಿದ್ವಿ ಸರ್. ಅದೇ ಎಸ್ಟಿಮೇಟ್ ಸಬ್ಮಿಟ್ ಮಾಡಿ ಸರ್. ಸ್ಯಾಂಕ್ಷನ್ ಕೊಡ್ತೀವಿ ಸರ್. 15 ಕೆಲಸ ಮಾಡಿಸ್ಕೊಡ್ತೀವಿ. ನಮಸ್ಕಾರ ಸರ್. ಲೋಕಾಪುರ ಉಪಯೋಗದಲ್ಲಿ